ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘ ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕಿನ ಛಾಯಾಚಿತ್ರಗಾರರ ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಗೋಣಿಕೊಪ್ಪದ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ತಾಲೂಕಿನ ಸುಮಾರು 22 ಕುಟುಂಬದ ಸದಸ್ಯರು ಈ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಛಾಯಾಚಿತ್ರಗಾರರ ಕುಟುಂಬದ ಸದಸ್ಯರು ವಿವಿಧ ರೀತಿಯ ಆಟೋಟದಲ್ಲಿ ಭಾಗವಹಿಸಿದ್ರು. ಪುಟ್ಟ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ದೊಡ್ಡ ಮಕ್ಕಳಿಗೆ ವಿವಿಧ ರೀತಿಯ ಆಟಗಳನ್ನು ಸಂಘದ ವತಿಯಿಂದ ಏರ್ಪಾಡು ಮಾಡಲಾಗಿತ್ತು. ಉಪಾಧ್ಯಕ್ಷರೇ ಮತ್ತು ಈ ಛಾಯಾಗಾರಕ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸನ್ಮಾನ್ಯ ನಮ್ಮ ಸಂಘದ ಈ ಸೇವೆ ಸಲ್ಲಿಸಿದಂಥ ನಾಗರಿಕರೇ, ನಾನು ಹಲವು ವರ್ಷಗಳಿಂದ ಈ ಛಾಯಾಗಾರ ಸಂಘದ ಜೊತೆಯಲ್ಲಿದ್ದೇನೆ. ಯಾಕೆಂದರೆ ನಮಗೂ ಅಷ್ಟೇ ಛಾಯಾಗಾರ ನನಗೆ ಭಾಳ ಸಂತೋಷ. ಗೋಣಿಕೊಪ್ಪದಲ್ಲಿ 30 ವರ್ಷದ ಹಿಂದೆ ನಾನು ಹೇಳ್ತಾ ಇದ್ದೀನಿ, ಒಂದು ಛಾಯಾಗಾರ ಸಂಘ ಎಂದರೆ ನಮ್ಮ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಿರ್ಮಲಾ ಸ್ಟುಡಿಯೋ. ಈ ಕಾರ್ಯಕ್ರಮ ನಾವು ಸಂಘ ಮಾಡಿ ಸುಮಾರು ಒಂದು 20 ವರ್ಷ ಆಯಿತು, 22 ವರ್ಷ ಆಯಿತು. ನಾವು ಆವಾಗಲಿಂದಲೂ ಒಂದು ಕುಟುಂಬ ಸದಸ್ಯರನ್ನ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಪ್ರಯತ್ನ ಪಟ್ಟು ಇವತ್ತು ನಮಗೆ ಅದು ಸಮಯ ಕೂಡಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಜನರಿಗೆ ಇದರಲ್ಲಿ ಸೇರ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವರಿಗೆ ಕಾರ್ಯಕ್ರಮ ಇರೋದ್ರಿಂದ ಸುಮಾರಾಗಿ ನಾವು ಇದನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮೇಲೆ ಹೋದವರು ಅವರವರೇ ಹೋಗಿ ಅವರವರೇ ಹೋಗಿ ಹಚ್ಕ ಬಿಡಲ್ಲ. ನೀವು ನಿಲ್ಲಿ ಬೇಗ ಬೇಗ. ഇന്നലെ രാത്രി നല്ല പ്രാക്ടീസ് അല്ലേ? ಮ್ಯೂಸಿಕ್ ಆಗಿಲ್ಲ, ಇದು ಮಾತ್ರ ಪರ್ಫೆಕ್ಟ್ ಡಿಸಿಷನ್. ನನ್ನ ಕೈ ಹೋಲ್ಡ್ ಆಗೋಕೆ ಕರೆಕ್ಟ್ ಸ್ಟಾಪ್ ಆಯ್ತು. ಸ್ಟಡಿ ಪೂಜಿತ್ ಸ್ಟುಡಿಯೋ. ಬಾಲ್ ಏನಂಟು
ಅರ್ಜೆಂಟ್ ಮಾಡ್ಬಿಡ್ಲಿ ಎಲ್ಲ ಓಕೆ ಇತ್ತು ಅಪಾಯಕ್ಕೆ ಮೂಲ ಕಾರಣ ಎರಡು ಕೈಯಲ್ಲಿ ಹೋಲ್ಡ್ ಮಾಡಿ ಬಿಡಬೇಕು. ಸ್ವಲ್ಪ ದೂರ ಹಾಗೆ ಬಾಲ್ ಹಿಡಿದು ಹಾಕಿ ತುಂಬಾ ವಿಶ್ವಾಸದಿಂದ ಓಕೆ ಒಂದ್ ನಿಮಿಷ ಇದರಲ್ಲಿ ಯಾರು ವಿನ್ ಅಂತ ಹೇಳಿ